ಪಾದರಾಯನಪುರದಲ್ಲಿ ನಿನ್ನೆ ರಾತ್ರಿ ಆದಂತ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದ ಒಂದಿಷ್ಟು ಬೆಳವಣಿಗೆ ಆಗ್ತಿದೆ. ಆ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಬೆಳಗ್ಗೆಯಿಂದ ನಿರಂತರವಾಗಿ News18 ಕನ್ನಡ ನಿಮ್ಮ ಮುಂದೆ ಇಡ್ತಾನೆ ಇದೆ. ಘಟನಾ ಸ್ಥಳಕ್ಕೆ ಗೃಹ ಸಚಿವರು ಹೋಗಿ ಪರಿಶೀಲನೆ ಮಾಡ್ಕೊಂಡ್ ಬಂದ್ರು. ಆ ಸಂದರ್ಭದಲ್ಲಿ ಸೀನಿಯರ್ ಆಫೀಸರ್ಸ್ ಏನ್ ಮಾಡ್ತಾ ಇದ್ರಿ, ಸೂಕ್ಷ್ಮ ಪ್ರದೇಶ ಅಂತ ಗೊತ್ತಿದೆ, ಹಾಟ್ ಸ್ಪಾಟ್ ಆಗಿದೆ, ಸೀಲ್ ಡೌನ್ ಮಾಡಿದೀವಿ ಆ ಒಂದು ಪ್ರದೇಶವನ್ನ, ಆದ್ರೂ ಕೂಡ ಘಟನೆ ಆಗಿದೆ ಅಂದ್ರೆ ಏನ್ ಮಾಡ್ತಾ ಇದ್ರಿ ಸೀನಿಯರ್ಸ್ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾರೇ ಆಗಿದ್ರು ಸರಿ ಅಂತವರ ವಿರುದ್ಧ ಕಠಿಣ ನಾವು ಕ್ರಮ ಕೈಗೊಳ್ತೀವಿ, ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ಯಡಿಯೂರಪ್ಪ ಅವರು ಕೂಡ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರಿಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ. ಸಂಪೂರ್ಣವಾಗಿ ಅಧಿಕಾರವನ್ನ ಈಗ ಪೊಲೀಸರಿಗೆ ಕೊಟ್ಟಿದ್ದಾಗಿದೆ. ಸೊ ನೀವೇನ್ ಮಾಡ್ಬೇಕು ಅಂತಿದ್ದೀರಾ ಮಾಡಿ, ಈಗ ಆಕ್ಷನ್ ತಗೊಳ್ಳಿ. ನೀವು ಯಾರು ಕಿಡಿಗೇಡಿಗಳು ಹಿಂಗ್ ಮಾಡಿದ್ದಾರೆ, ದುಷ್ಕರ್ಮಿಗಳು ಹಿಂಗ್ ಮಾಡಿದ್ದಾರೆ, ಎಲ್ಲರನ್ನು ಮುಲಾಜಿಲ್ದೆ ಕರ್ಕೊಂಬನ್ನಿ, ಒದ್ದು ಒಳಗಡೆ ಹಾಕಿ ಅಂತ ಯಡಿಯೂರಪ್ಪ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಂಥ ಘಟನೆ ಆಗಬಾರ್ದಾಗಿತ್ತು ರಾಜ್ಯದಲ್ಲಿ, ಆಗ ಹೋಗ್ಬಿಟ್ಟಿದೆ. ಬಟ್ ಜಮೀರ್ ಅಹಮದ್ ಖಾನ್ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅದು ನೋಡಿ ವಿಪರ್ಯಾಸ ಅಂತಂದ್ರೆ, ರಾಜ್ಯದಲ್ಲಿ ಈಗ ಬುಲೆಟಿನ್ ರಿಲೀಸ್ ಆಗಿದೆ, ಹೆಲ್ತ್ ಬುಲೆಟಿನ್. ಇವತ್ತು ಮತ್ತೆ 5 ಪಾಸಿಟಿವ್ ಕೇಸ್ ಇದೆ ಅನ್ನೋ ವಿಚಾರ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಪ್ರತಿದಿನ 12 ಗಂಟೆ ಆದ ತಕ್ಷಣ ಒಂದು ಆತಂಕ ಇದ್ದೇ ಇರುತ್ತೆ. ಯಾಕಂದ್ರೆ ಆರೋಗ್ಯ ಇಲಾಖೆ ಅಧಿಕೃತವಾಗಿ ಹೇಳುತ್ತೆ ಇವತ್ತು ಎಷ್ಟು ಪಾಸಿಟಿವ್ ಕೇಸ್ಗಳು ಬಂದಿದೆ, ನಿನ್ನೆ ಸಂಜೆಯಿಂದ ಇಲ್ಲಿ ತನಕ ಅಪ್ಡೇಟ್ ಮಾಡುತ್ತೆ. ಸೊ ಇವತ್ತು ರಾಜ್ಯದಲ್ಲಿ 5 ಪಾಸಿಟಿವ್ ಕೇಸ್ ಇದೆ ಅನ್ನೋ ವಿಚಾರ ನಮ್ಗೆ ಗೊತ್ತಾಗ್ತಾ ಇದೆ. ರಾಜ್ಯಕ್ಕಿಂದು ಕೊಂಚ ಸಮಾಧಾನ ವಿಚಾರ. ಸೊ 2 ದಿನ ಹಿಂದೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಹೌದು, ದಿನ ಕಳೆದಂತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. 395ಕ್ಕೆ ಏರಿಕೆ ಆಗಿದೆ ಓವರ್ ಆಲ್ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ. ಆದ್ರೆ ಇಷ್ಟಕ್ಕೆ ಸಮಾಧಾನ ಪಡೋದು, ನಿಟ್ಟುಸಿರು ಬಿಡುವಂತ ಟೈಮ್ ಇದಲ್ಲ. ಈಗಲೂ ಕೂಡ ನಾವು ಕ್ರೂಷಿಯಲ್ ಪೀರಿಯಡ್ ಅಲ್ಲೇ ಇರೋದು. ಇನ್ನೂ 2 ವಾರಗಳ ಕಾಲ ನಾವು ಬಹಳ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಅದ್ರ ಮಧ್ಯದಲ್ಲಿ ಇಂಥ ಗಲಾಟೆ ದೊಂಬಿ ಮಾಡ್ಕೊಳ್ಳೋದು, ಹೊರಗಡೆ ಬರೋದು, ಗುಂಪಾಗಿ ಸೇರ್ಕೊಳ್ಳೋದು, ಹಿಂಗ್ ಮಾಡಿದ್ರೆ ಈ ನಂಬರ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ಆತಂಕ ಯಾರಿಗೆ ಅಂತಂದ್ರೆ ನಮ್ಮ ರಾಜ್ಯಕ್ಕೆ, ನಮ್ಗಳಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಮ್ಮ ಜೀವಕ್ಕೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಈ ನಂಬರ್ ಇದೆಯಲ್ಲ ಸ್ವಲ್ಪ ಸಮಾಧಾನ ತರ್ತಾ ಇದೆ. ಇವತ್ತು 5 ಪಾಸಿಟಿವ್ ಕೇಸ್ ಇದೆ ಅಂತ ಆರೋಗ್ಯ ಇಲಾಖೆ ಅಧಿಕೃತವಾಗಿ ಈಗ ಬುಲೆಟಿನ್ ರಿಲೀಸ್ ಮಾಡಿದೆಯಲ್ಲ, ಅದರಲ್ಲಿ ಮೆನ್ಷನ್ ಮಾಡಿದೆ. ಅಲ್ಲಿಗೆ 395ಕ್ಕೆ ಏರಿಕೆ ಆಗಿದೆ ಕೊರೋನಾ ಸೋಂಕಿತರ ಲೆಕ್ಕ ನಮ್ಮ ರಾಜ್ಯದಲ್ಲಿ. ಮತ್ತೆ ಸಂಜೆ ವೇಳೆಗೆ ಮತ್ತೊಂದು ಬುಲೆಟಿನ್ ರಿಲೀಸ್ ಆಗುತ್ತೆ. ಸೊ ಅಲ್ಲೆಷ್ಟು ನಂಬರ್ಸ್ ಇರುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ. ಬಟ್ ಕಂಪ್ಯಾರಿಟಿವ್ಲಿ, ಯಾಕಂದ್ರೆ 1-2 ದಿನದ ಹಿಂದೆ ನಾವು ನೋಡ್ತಾ ಇದ್ವಿ, ಗ್ರಾಫ್ ಏರಿಕೆ ಆಗ್ತಾ ಇತ್ತು. ಒಂದಿನ 36 ಬಂತು, ಮತ್ತೊಂದಿನ 38 ಬಂತು, ಹಂಗೆ ಜಾಸ್ತಿ ಆಗ್ತಾ ಇತ್ತು. ಹಂಗಾಗಿ ಆತಂಕ ಇತ್ತು. ಬಟ್ ದಿನ ಕಳೆದಂತೆ ಸ್ವಲ್ಪ ಸಮಾಧಾನ ತರ್ತಾ ಇದೆ ಈ ನಂಬರ್ಸ್ ನೋಡೋದಾದ್ರೆ. ಬಟ್ ಇದು ಕಂಪ್ಲೀಟ್ ಆಗಿ ನಿಲ್ಲಾಗಬೇಕು, ಆಗ್ಲೇ ನಮಗೆ ಸಮಾಧಾನ ಆಗೋದು, ನಿಟ್ಟುಸಿರು ಬಿಡುವಂತ ಟೈಮ್ ಬರೋದು. ಬಟ್ ಇವಾಗ 5 ಕೇಸ್ ಇದೆ ಪಾಸಿಟಿವ್, ಹೊಸದಾಗಿ ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನೋ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಹೇಳಿದೆ. ಅದರಲ್ಲಿ 4 ಪುರುಷರು, ಓರ್ವ ಮಹಿಳೆಗೆ ಸೋಂಕು ಇದೆ ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಪ್ರತಿದಿನ 12 ಗಂಟೆ ಆಗ್ತಿದ್ದಂತೆ ಒಂದು ಆತಂಕ ಇದ್ದೇ ಇರುತ್ತೆ, ಇವತ್ತೆಷ್ಟು ನಂಬರ್ಸ್ ಬರುತ್ತಪ್ಪ, ಆರೋಗ್ಯ ಇಲಾಖೆ ಏನ್ ಹೇಳುತ್ತೆ ಅಂತ. 5 ಅಂತ ಹೇಳಿದೆ, ಸ್ವಲ್ಪ ಸಮಾಧಾನಕರ ವಿಚಾರ. ಕಂಪ್ಯಾರಿಟಿವ್ಲಿ ಆ ಗ್ರಾಫ್ ಇಳಿಕೆ ಆಗ್ತಿದೆ ಅಂತ ಕಾಣಿಸುತ್ತೆ. ಸೊ ಇದು ಯಾರ್ಯಾರ ಸಂಪರ್ಕದಿಂದ ಹೆಂಗೆ, ಯಾವ್ಯಾವ ಊರಲ್ಲಿ ಗೊತ್ತಾಗಿರೋದು? ಹೌದು ಶರ್ಮಿತಾ, ದಿನೇ ದಿನೇ ಕಳೆದ ವಾರ ಒಟ್ಟಾಗಿ ನಾವು 30, 25, 34, ಒಂದು ದಿನ ಒಂದು 44 ಈ ರೀತಿಯ ಒಂದು ಸಂಖ್ಯೆಯನ್ನ ನೋಡಿದ್ವಿ. ಅದನ್ನ ನೋಡಿ ಎಲ್ಲಿ ಹೋಗ್ತಾ ಇದೆ ನಮ್ಮ ರಾಜ್ಯದ ಪರಿಸ್ಥಿತಿ ಅನ್ನುವಂತ ಆತಂಕ ಎಲ್ಲರಲ್ಲೂ ಇತ್ತು. ಈಗ ನಾವು 2 ದಿನಗಳಿಂದ ಗಮನಿಸಿದ್ರೆ ನಿಧಾನಕ್ಕೆ ಇದು ಪರಿಸ್ಥಿತಿ ಸಂಪೂರ್ಣವಾಗಿ ಹತೋಟಿಗೆ ಬರುವಂತೆ ಕಾಣ್ತಾ ಇದೆ. ಇವತ್ತಿನ ಮಧ್ಯಾಹ್ನದವರೆಗೆ, ನಿನ್ನೆ ಸಂಜೆಯಿಂದ ಇವತ್ತು ಮಧ್ಯಾಹ್ನದವರೆಗೆ ಒಟ್ಟು 5 ಹೊಸ ಪ್ರಕರಣಗಳು ವರದಿ ಆಗಿರುವಂತದ್ದು. 5 ಪ್ರಕರಣಗಳು ಕಲಬುರಗಿಯಲ್ಲೇ ವರದಿ ಆಗಿರುವಂತದ್ದು. ಈ 5 ಜನರಲ್ಲಿ 4 ಪುರುಷರು ಮತ್ತು ಓರ್ವ ಮಹಿಳೆ ಇದ್ದಾರೆ. ಯಾರು ಕೂಡ 60 ವರ್ಷ ದಾಟಿದಂತ ಹಿರಿಯರಿಲ್ಲ. ಇದರಲ್ಲಿ 17 ವರ್ಷ ಮತ್ತು 13 ವರ್ಷದ ಇಬ್ರು, ಜೊತೆಗೆ 19 ವರ್ಷ, ಈ ಕಡಿಮೆ ವಯಸ್ಸಿನ 3 ಜನ ಇದ್ದಾರೆ, ಜೊತೆಗೆ 30 ಮತ್ತು 50 ವರ್ಷದ ಇಬ್ರು. ಸೊ ಈ 5 ಜನ ಈಗ ಸದ್ಯಕ್ಕೆ ಕಲಬುರಗಿಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಂಡ್ ಇವರೆಲ್ಲರೂ ಕೂಡ ಈಗಾಗ್ಲೇ ಪಾಸಿಟಿವ್ ಆಗಿದ್ದಂತಹ ರೋಗಿಗಳ ಸಂಪರ್ಕಕ್ಕೆ ಬಂದಂತವ್ರು. ಸೊ ಹೊಸದಾಗಿ ಏನು ಪ್ರಕರಣ ರಿಪೋರ್ಟ್ ಆಗಿರುವಂತದ್ದಲ್ಲ. P175 ಕಾಂಟ್ಯಾಕ್ಟ್ ಅಲ್ಲಿ ಬಂದಂತವ್ರು ಒಬ್ರು, P205 ಸಂಪರ್ಕಕ್ಕೆ ಬಂದಂತ 3 ಜನ ಮತ್ತು P177 ಸಂಪರ್ಕಕ್ಕೆ ಬಂದಂತ ಒಬ್ರು. ಸೊ ಈ 5 ಪ್ರಕರಣಗಳು ಈ ಸದ್ಯಕ್ಕೆ ವರದಿ ಆಗಿರುವಂತದ್ದು. ಈ ಒಂದು ರಿಪೋರ್ಟ್ ಅನ್ನ ನೋಡಿದ್ರೆ ಬಹುಶಃ ದಿನೇ ದಿನೇ ಕಂಟ್ರೋಲಿಗೆ ಬರ್ತಾ ಇದೆಯೇನೋ ಕೊರೋನಾ ಪ್ರಕರಣಗಳು ಮತ್ತು ಈ ಒಂದು ಸೋಂಕು ಹರಡೋದು ಸಾಕಷ್ಟು ಹತೋಟಿಯಲ್ಲಿ ಇರೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಶರ್ಮಿತಾ. ಸಮಯ ಮತ್ತೊಂದು ವಿಚಾರ, ಈಗ ಪ್ರೈಮರಿ ಕಾಂಟ್ಯಾಕ್ಟ್ ಆಲ್ಮೋಸ್ಟ್ ತಪಾಸಣೆ ಮಾಡಿದ್ದೆಲ್ಲ ಮುಗಿದು ಹೋಗಿದೆ, ಪಾಸಿಟಿವ್ ರಿಸಲ್ಟ್ ಬಂದಿದ್ದೆಲ್ಲ ಆಗೋಗಿದೆ ಅಂತ ನಾವು ಕೇಳ್ಪಡ್ತಾ ಇದ್ವಿ. ಅಂದ್ರೆ ಕೊನೆ ಹಂತಕ್ಕೆ ಬಂದಿದೆ ಅಂತ. ಇದೆಲ್ಲ ಏನೀಗ ಸೆಕೆಂಡರಿ ಕಾಂಟ್ಯಾಕ್ಟ್ ಏನಿದ್ ಕತೆ?
ಪ್ರೈಮರಿ ಕಾಂಟ್ಯಾಕ್ಟ್ ಖಂಡಿತ ಇನ್ನೂ ಮುಗ್ದಿಲ್ಲ ಶರ್ಮಿತಾ. ಯಾಕೆ ಅಂದ್ರೆ ಅನೇಕರು ಸಹಕಾರವನ್ನು ಕೊಟ್ಟಿಲ್ಲ ಆರೋಗ್ಯ ಇಲಾಖೆಗೆ ಮತ್ತು ಪೊಲೀಸರ ಸಪೋರ್ಟ್ ತಗೊಂಡು ಏನು ಕೆಲವರನ್ನ ನಾವು ಏನು ಆರೋಗ್ಯ ಇಲಾಖೆಯವರು ಕಂಟ್ರೋಲ್ ಮಾಡೋದಕ್ಕೆ, ಅವರನ್ನ ಕ್ವಾರಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅವ್ರು ಯಾರು ಕೂಡ ಸರಿಯಾಗಿ ಬೆಂಬಲವನ್ನ ಕೊಟ್ಟಿಲ್ಲ. ಆ ಕಾರಣದಿಂದ ಪ್ರೈಮರಿ ಕಾಂಟ್ಯಾಕ್ಟ್ ಲಿಸ್ಟ್ ಇನ್ನೂ ಮುಗ್ದಿಲ್ಲ. ಪಾದರಾಯಣಪುರದ ಘಟನೆನೇ ತುಂಬಾ ಹಸಿಯಾಗಿದೆ ಈ ವಿಚಾರದಲ್ಲಿ. ಒಬ್ಬ ವ್ಯಕ್ತಿ ಪಾಸಿಟಿವ್ ಅಂತ ಬಂದ್ರೆ ಆತನ ಸಂಪರ್ಕಕ್ಕೆ ಬಂದಿರುವಂತಹ ಪ್ರೈಮರಿ ಕಾಂಟ್ಯಾಕ್ಟ್ ನ ಸಂಖ್ಯೆ ಕನಿಷ್ಠ ಪಕ್ಷ 10 ಇದ್ದೇ ಇರುತ್ತೆ. ಅನೇಕ ಪ್ರಕರಣಗಳಲ್ಲಿ ಈ ಸಂಖ್ಯೆ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಯಾವಾಗ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತಹ ವ್ಯಕ್ತಿಗಳು ಕ್ವಾರಂಟೈನ್ ಆಗೋದಿಲ್ವೋ ಸರಿಯಾಗಿ, ಆಗ ಸೆಕೆಂಡರಿ ಕಾಂಟ್ಯಾಕ್ಟ್ ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಒಂದು ವೇಳೆ ಪ್ರೈಮರಿ ಕಾಂಟ್ಯಾಕ್ಟ್ ತುಂಬಾ ನೀಟಾಗಿ ಕ್ವಾರಂಟೈನ್ ಆದ್ರಿಂದ ಆಗ ಸೆಕೆಂಡರಿ ಕಾಂಟ್ಯಾಕ್ಟ್ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ ಸಂಖ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಬಹುಶಃ ಅಷ್ಟು ಜನರನ್ನ ಟ್ರ್ಯಾಕ್ ಮಾಡೋದಕ್ಕೆ ಮತ್ತೆ ಅವ್ರ ಅಷ್ಟು ಜನರನ್ನ ಕ್ವಾರಂಟೈನ್ ಮಾಡೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಯಾಕೆಂದ್ರೆ ಅನೇಕ ಮನೆಗಳಲ್ಲಿ ಈ ಒಂದು ಕ್ವಾರಂಟೈನ್ ಆಗುವಂತ ಸೌಕರ್ಯಗಳು ಕೂಡ ಇರೋದಿಲ್ಲ. ಇದ್ರೂ ಕೂಡ ಅವರು ಏನು ಆರೋಗ್ಯ ಇಲಾಖೆಯವರು ರೂಪಿಸಿದ್ದಾರೆ ನಿಯಮಗಳನ್ನ, ಇದೇ ರೀತಿ ಇರ್ಬೇಕು, ಕ್ವಾರಂಟೈನ್ ಆದವರು ಈ ರೀತಿ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕು ಅಂತ. ಅದನ್ನ ಅವರು ಸರಿಯಾಗಿ ಪಾಲನೆ ಮಾಡದಲ್ಲಿರುವಂತಹ ಉದಾಹರಣೆಗಳೇ ಸಾಕಷ್ಟಿದೆ. ಆ ಒಂದು ಕಾರಣದಿಂದ ನಿಧಾನಕ್ಕೆ ಅವರನ್ನೆಲ್ಲ ಬೇರೆ ಬೇರೆ ಕಡೆ ಕ್ವಾರಂಟೈನ್ ಸಿಸ್ಟಮ್ ನ ಸಪೋರ್ಟ್ ಮಾಡಿ ಏನೊಂದು ಸೆಟಪ್ ಮಾಡಿದ್ದಾರೆ, ಏನು ಛತ್ರಗಳಲ್ಲಿರ್ಬೋದು ಅಥವಾ ಬೇರೆ ಕಟ್ಟಡಗಳಲ್ಲಿರ್ಬೋದು, ಅಲ್ಲೆಲ್ಲ ಅವರನ್ನ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ಸರಿಯಾದ ಮೆಥಡ್ಸ್ ಅಲ್ಲಿ ಕ್ವಾರಂಟೈನ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇರುವಂತದ್ದು. ಸೊ ಆ ಒಂದು ಪ್ರೈಮರಿ ಲಿಸ್ಟ್ ನಲ್ಲಿ ಇರುವಂತಹ ಜನರ ಒಂದು ಕ್ವಾರಂಟೈನ್ ಕಂಪ್ಲೀಟ್ ಆಗಿ ಆ ನಂತರ ಸೆಕೆಂಡರಿಯಲ್ಲಿ ಯಾರು ಇದ್ದಾರೆ ಅವರು ಎಷ್ಟು ಮಟ್ಟಿಗೆ ಅಪಾಯದಲ್ಲಿದ್ದಾರೆ ಅಥವಾ ಅಪಾಯದಲ್ಲಿ ಇಲ್ಲ ಅನ್ನೋದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದ್ರೆ ಮಾತ್ರ ನಾವು ಈ ಒಂದು ಏನು ಕೊರೋನಾ ವಿಚಾರದಲ್ಲಿ ರಾಜ್ಯ ಯಾವ ಹಂತದಲ್ಲಿದೆ ಅನ್ನೋ ಒಂದು ಸ್ಪಷ್ಟವಾದ ಮಾಹಿತಿ ಸಿಕ್ಕಂತಾಗುತ್ತೆ ಶರ್ಮಿತಾ. ಮತ್ತೊಂದು ವಿಚಾರ ಸೌಮ್ಯ, ಈಗ ಪ್ರತಿ ಬಾರಿ ರಿಪೋರ್ಟ್ ಬರೋದು ಲ್ಯಾಬ್ ಇಂದ ಕಾಯ್ಬೇಕಾಗುತ್ತೆ, ಸ್ವಲ್ಪ ಡಿಲೇ ಆಗ್ತಿದೆ, ಹಾಗಾಗಿ ಕರೆಕ್ಟ್ ಆಗಿ ನಮ್ಗೆ ಆ ಒಂದು ಅಂಕಿ ಸಂಖ್ಯೆಗಳು ಗೊತ್ತಾಗ್ತಿಲ್ಲ, ಪಿಕ್ಚರ್ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಆರೋಪ ಏನ್ ಕೇಳಿ ಬರ್ತಾ ಇತ್ತು. ಈಗ ರ್ಯಾಪಿಡ್ ಕಿಟ್ ಏನ್ ತರಿಸ್ತಾ ಇದ್ದಾರೆ, ಅದನ್ನ ಹಂಚಿಕೆ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಅದಿನ್ನೂ ಕೈ ಸೇರ್ಬೇಕು, ಆಯಾ ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಅದರಲ್ಲೂ ಕೂಡ ಒಂದಿಷ್ಟು ಲೋಪದೋಷ ಇದೆ ಅಂತ ನಾವು ಕೇಳ್ಪಡ್ತಾ ಇದ್ವಿ, ತಜ್ಞರು ಹೇಳ್ತಾ ಇದ್ರು ಅದ್ರ ಬಗ್ಗೆನೂ ಕೂಡ. ಸೊ ಇದೆಲ್ಲ ಆಗಕ್ಕೆ, ಈ ಪ್ರೋಸೆಸ್ ಆಗಕ್ಕೆ ಇನ್ನು ಎಷ್ಟು ದಿನ ಬೇಕಾಗಬಹುದು? ಆರೋಗ್ಯ ಇಲಾಖೆ ಏನ್ ಹೇಳ್ತಿದೆ ಈ ಬಗ್ಗೆ? ಶಮಿತಾ, ಇನ್ನು 1 ವಾರದಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ಚಿತ್ರಣ ಸಿಗುತ್ತೆ ಕೊರೋನಾ ವೈರಸ್ ಸೋಂಕು ಹರಡುವಂತಹ ವಿಚಾರದಲ್ಲಿ. ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ಈಗಾಗಲೇ ಬಂದಿದೆ ರಾಜ್ಯಕ್ಕೆ. ಬಂದ ನಂತರ ಅದನ್ನ ಇಮಿಡಿಯೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ. ಅದರ ಕ್ವಾಲಿಟಿ ಟೆಸ್ಟಿಂಗ್ ಆಗ್ಬೇಕು. ಆ ಎಲ್ಲಾ ಕಿಟ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನುವಂತ ಒಂದು ಪರೀಕ್ಷೆ ಆಗ್ಬೇಕು. ಆ ಪರೀಕ್ಷೆ ನಿಮ್ಹಾನ್ಸ್ಲಿ ನಡೀತಾ ಇದೆ ಈಗಾಗಲೇ. ಸೊ ಆ ಒಂದು ಪರೀಕ್ಷೆ ಆದ ನಂತರ ಅಷ್ಟೇ ಜಿಲ್ಲೆಗಳಿಗೆ ಡಿಸ್ಪ್ಯಾಚ್ ಮಾಡ್ಲಾಗತ್ತೆ. ಮೊದಲನೇ ಹಂತದಲ್ಲಿ 4 ಜಿಲ್ಲೆಗಳಿಗೆ ಡಿಸ್ಪ್ಯಾಚ್ ಮಾಡ್ಲಾಗತ್ತೆ. ಅಂಡ್ ತುಂಬಾ ಕ್ಲಿಯರ್ ಆಗಿ ಆರೋಗ್ಯ ಇಲಾಖೆಯ ತಜ್ಞರು ಹೇಳಿದ್ರು, ರ್ಯಾಪಿಡ್ ಟೆಸ್ಟ್ ಕಿಟ್ ಅನ್ನೋದು ಯಾವುದೇ ರೀತಿ ಸೋಂಕಿತರು ಇದ್ದಾರಾ ಇಲ್ವಾ, ಪಾಸಿಟಿವ್ಗಳು ಎಷ್ಟು ಜನ ಇದ್ದಾರೆ, ಇದನ್ನ ಸೋಂಕನ್ನ ಪತ್ತೆ ಮಾಡೋದಕ್ಕೆ ಅಂತ ಬಳಕೆ ಆಗುವಂತಹ ವಿಚಾರ ಅಲ್ವೇ ಅಲ್ಲ. ಇದು ಆಂಟಿಬಾಡಿ ಟೆಸ್ಟ್. ಅಂದ್ರೆ ಒಂದಿಡೀ ಸಮುದಾಯದಲ್ಲಿ ಎಷ್ಟು ಜನ ಆಕ್ಚುಯಲ್ ಆಗಿ ಪಾಸಿಟಿವ್ ಇದ್ದಾರೆ, ಎಷ್ಟು ಜನ ಕಂಪ್ಲೀಟ್ ಆಗಿ ಸೇಫ್ ಇದ್ದಾರೆ, ಈ ಒಂದು ನಂಬರ್ಸ್, ಒಂದು ಕರೆಕ್ಟ್ ಆದ ಪಿಕ್ಚರ್ ಬೇಕು. ಆಗ ಮಾತ್ರ ನಾವು ತಗೊಳ್ಳುವಂತಹ ಕ್ರಮಗಳು ಸರಿಯಾಗಿದೆಯಾ ಇಲ್ವಾ, ಮುಂದೆ ಯಾವ ಕ್ರಮ ಕೈಗೊಳ್ಬೇಕು, ಯಾವ ಹಂತದಲ್ಲಿ ಚಿಕಿತ್ಸೆಗಳನ್ನ ಕೊಡಬೇಕು, ಏನನ್ನ ಬಳಸಬೇಕು, ಇದೆಲ್ಲದನ್ನು ಗೊತ್ತಾಗುತ್ತೆ. ನಮ್ಗೆ ಈ ಗ್ರಾಫೆ ನಮ್ ಕೈಯಲ್ಲಿ ಇಲ್ಲ, ರಾಜ್ಯದ ಕೈಯಲ್ಲಿ. ಆ ಕಾರಣದಿಂದ ರ್ಯಾಪಿಡ್ ಟೆಸ್ಟ್ ಕಿಟ್ ಗಳನ್ನ ಬಳಸ್ತಾ ಇರೋದು. ಇದು ಕೇವಲ ನಮಗೆ ಬೇಕಾಗಿರುವಂತಹ ನಂಬರ್ಸ್ ಮತ್ತು ಬೇರೆ ಡೇಟಾ ಕಲೆಕ್ಷನ್ ಗೆ ಮಾತ್ರ. ಇದನ್ನ ಸೋಂಕಿತರನ್ನ ಪತ್ತೆ ಮಾಡೋದು ಮತ್ತು ಅವರ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಒಂದು ಸಿಸ್ಟಮ್ ಅಲ್ಲ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಅಂತ. ಸೊ 1 ವಾರದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರ ಸಿಗುತ್ತೆ. ಯಾಕಂದ್ರೆ ರ್ಯಾಪಿಡ್ ಟೆಸ್ಟ್ ಕಿಟ್ ಗಳಲ್ಲಿ ಕೇವಲ 10 ರಿಂದ 30 ನಿಮಿಷದ ಒಳಗೆ ಆಗ್ಲೇ ರಿಸಲ್ಟ್ ಬಂದ್ಬಿಡುತ್ತೆ. ಸೊ ರ್ಯಾಂಡಮ್ ಆಗಿ ಏನು ಎಲ್ಲ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗಳಿಗೆ ಕಳಿಸ್ತಾರೆ ಆ ಜಿಲ್ಲೆಗಳಲ್ಲಿ ಆಗ್ಲೇ ಗ್ರೂಪಿಂಗ್ ಮಾಡಿದರೆ ಆ ಗ್ರೂಪ್ಗಳ ಮೂಲಕವೇ ಒಂದು ಸ್ಯಾಂಪಲ್ ಕಲೆಕ್ಷನ್ ಕೂಡ ಆಗುತ್ತೆ ಶರ್ಮಿತಾ. ಅಂದ್ರೆ ಈಗ ಆರೋಗ್ಯ ಇಲಾಖೆಗೆ ಗೊಂದಲ ಇಲ್ಲಲ್ಲ ಸೌಮ್ಯ? ಯಾಕಂದ್ರೆ ಸರ್ಕಾರದವರು ಒಬ್ಬೊಬ್ರು ಒಂದೊಂಥರ ಸ್ಟೇಟ್ಮೆಂಟ್ ಕೊಟ್ಟು ಜನರಿಗೂ ಕನ್ಫ್ಯೂಸ್ ಮಾಡಿದ್ರು, ಮಾಧ್ಯಮದವ್ರಿಗೂ ಕನ್ಫ್ಯೂಸ್ ಮಾಡಿ ಒಂದಿಷ್ಟು ಗೊಂದಲ ಕ್ರಿಯೇಟ್ ಮಾಡ್ಬಿಟ್ರು. ಆರೋಗ್ಯ ಇಲಾಖೆ ಈಗ ನಂಬರ್ಸ್ ಅಲ್ಲಿ ಏನ್ ಗೊಂದಲ ಇಲ್ಲ ಅಲ್ಲ? ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ನಂಬರ್ಸ್ ವಿಚಾರದಲ್ಲಿ ತುಂಬಾ ಸ್ಪಷ್ಟವಾಗಿದ್ದಾರೆ ಶರ್ಮಿತಾ. ಗೊಂದಲಗಳನ್ನ ತುಂಬಾ ಕ್ರಿಯೇಟ್ ಮಾಡ್ತಾ ಇರೋದೇ ಸಚಿವರುಗಳು ಅಂತ ಹೇಳ್ಬೋದು. ಮೊದಲು ಶ್ರೀರಾಮುಲು ಮತ್ತು ಸುಧಾಕರ್ ಅವರು ಒಂದೊಂದು ನಂಬರ್ ಹೇಳಿ ಅವ್ರು ಕನ್ಫ್ಯೂಸ್ ಮಾಡ್ತಾ ಇದ್ರು. ನಿನ್ನೆ ವೇಳೆಗೆ ಸುಧಾಕರ್ ಅವರು 1 ನಂಬರ್ ಹೇಳಿದ್ರು, ಸಿಎಂ ಮತ್ತೊಂದು ನಂಬರ್ ಹೇಳಿದ್ರು. ಸೊ ಈ ಸಚಿವರುಗಳು ಮತ್ತು ಮಂತ್ರಿಗಳಿದ್ದಾರೆ, ಅವರುಗಳು ಈ ಒಂದು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹೊರತು ಆರೋಗ್ಯ ಇಲಾಖೆ ಕಡೆಯಿಂದ ಈ ವಿಚಾರವಾಗಿ ಸ್ಪಷ್ಟವಾಗಿದೆ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ, ಪ್ರತಿ 6 ಗಂಟೆಗೂ ಒಂದ್ಸಲ ಒಂದು ರಿಪೋರ್ಟ್ ಬರುತ್ತೆ ಎಲ್ಲಾ ಲ್ಯಾಬ್ಗಳಿಂದ ಎಷ್ಟು ಟೆಸ್ಟಿಂಗ್ ಆಗಿದೆ ಅಂತ. ಸೊ ಇದನ್ನೆಲ್ಲದನ್ನು ಕ್ಯುಮ್ಯುಲೇಟಿವ್ ಆಗಿ ಕೂತು ಸಾರ್ಟ್ ಮಾಡಿ ಆ ನಂತರ ಒಂದು ಮೀಡಿಯಾ ಬುಲೆಟಿನ್ ಅಂತ ರಿಲೀಸ್ ಮಾಡೋದು.
ಸೊ ಒಂದ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟು ಆಗಿರುತ್ತೋ ಅದನ್ನ ಪ್ರತಿ ಬುಲೆಟಿನ್ ಅಲ್ಲಿ ಬರ್ಬೇಕಾದ್ರೂ ಆ ಒಂದು ರೋಗಿಗಳ ಹೆಸರನ್ನ ಬರ್ದಿರ್ತಾರೆ. ಬಹುಶಃ ಈ ಲೆಕ್ಕಾಚಾರ ಮಾಡೋದ್ರಲ್ಲಿ ತಪ್ಪಾಗಿ ಇವು ಸಚಿವರುಗಳೆಲ್ಲ ಗೊಂದಲಮಯವಾದ ಹೇಳಿಕೆಗಳನ್ನ ಕೊಡೋದಕ್ಕೆ ಕಾರಣವಾಯಿತು ಅಂತ ಹೇಳಲಾಗ್ತದೆ. ಸೊ ಸದ್ಯದ ಮಟ್ಟಿಗೆ ಆರೋಗ್ಯ ಇಲಾಖೆ ಬಳಿ ಏನ್ ಮಾಡ್ಬೇಕು, ಮೋಡ್ ಆಫ್ ಆಕ್ಷನ್ ಏನು, ಏನೇನ್ ಬಳಸಬೇಕು, ಎಲ್ಲಿ ಪರೀಕ್ಷೆಗಳನ್ನ ಮಾಡುವ ಅವಶ್ಯಕತೆ ಇದೆ, ಎಲ್ಲಿ ಹೆಚ್ಚು ಸ್ಟ್ರಿಕ್ಟ್ ಆಗಿ ರೂಲ್ಸ್ ನ ಫಾಲೋ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಅವ್ರ ಹತ್ರ ಒಂದು ಕ್ಲಿಯರ್ ಪಿಕ್ಚರ್ ಈಗಾಗಲೇ ಇದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮ ಇನ್ಫಾರ್ಮೇಶನ್ಗೆ.